ಪಾಟೀಲ್ ರಾಜ್ಯಾದ್ಯಂತ ಕಾಂಗ್ರೆಸ್ ಸಚಿವರ ರಾಜೀನಾಮೆ ಸಂಬಂಧ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ, ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇವತ್ತು ನಾನು ಬಿಜೆಪಿ ಕರ್ನಾಟಕ ಬಿಜೆಪಿಗೆ ನಾವು ಒಂದು ಪ್ರಶ್ನೆ ಮಾಡ್ತೇವೆ. ನಾವು ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ಆಗಿ ಒಂದು ಪ್ರಶ್ನೆ ಮಾಡ್ತೇವೆ. ಇವತ್ತು ಬಿಜೆಪಿಗೆ ಯಾವ ನೈತಿಕತೆ ಇದೆ? ಒಂದು ಬೇರೆ ಪಕ್ಷದ ಸಚಿವರಿಗೆ ರಾಜೀನಾಮೆ ಕೇಳುವ ಸಂಬಂಧ ಯಾವಾಗ ತಮ್ಮ ಪಕ್ಷದಲ್ಲಿ ಇರುವಂತ ಶಾಸಕರು ಭ್ರಷ್ಟಾಚಾರನಾಗಿದ್ದಾರೆ, ಅವ್ರ ಮೇಲೆ ಭ್ರಷ್ಟಾಚಾರ ಕೇಸಸ್ಗಳಿದಾವೆ. ಆಮೇಲೆ ಏನು ಬಿಜೆಪಿ ನಾವು ಶಿಸ್ತಿನ ಪಕ್ಷ ಅಂತ ನಂಗೆ ಅನ್ದಂಗ ಈ ಶಿಸ್ತನ್ನು ಈ ಪದದ ಅರ್ಥ ಇವತ್ತು ಬಿಜೆಪಿದವ್ರು ಚೇಂಜ್ ಮಾಡಿದಾರೆ. ಶಿಸ್ತು ಅಂದ್ರೆ ಭ್ರಷ್ಟರು ಇರಬೇಕು, ಆ ಶಿಸ್ತನಾಗ ಭ್ರಷ್ಟಾಚಾರ ಬಂತು, ಭೂ ಕಬಲೀಕರಣ ಬಂತು, ಇಲ್ಲಿಗಲ್ ಮೈನಿಂಗು ಬಂತು. ಇಂಥವ್ರು ತಗೊಂಡು ಇಂಥ ಶಾಸಕರು ತಗೊಂಡು ಇವತ್ತು ಇವರು ಬೇರೆಯವ್ರ ಮೇಲೆ ಟೀಕೆ ಮಾಡೋದು ಸರಿಯಲ್ಲ, ಇವ್ರಿಗೆ ನೈತಿಕತೆ ಇಲ್ಲ. ಆಮೇಲೆ ಇಂಥ ಒಂದು ಹೋರಾಟನಾಗ ಇವತ್ತು ಮೊನ್ನೆ ಶಾಸಕ ಅಭಯ್ ಪಾಟೀಲ್ ಯಾರ ಮೇಲೆ ಭ್ರಷ್ಟಾಚಾರ ಕೇಸ್ ಐತಿ, ಅವರು ಬಿ ನಾಗೇಂದ್ರ ಅವ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರ ಬಗ್ಗೆ ಮಾತಾಡೋದು, ಆಮೇಲೆ ಅವ್ರ ರಾಜೀನಾಮೆ ಕೊಡುವವರೆಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ ಅನ್ನೋದು ಇದು ಹಾಸ್ಯಾಸ್ಪದ. ಯಾವ ಇವ್ರ ಮೇಲೆ ಭ್ರಷ್ಟಾಚಾರದ ಕೇಸ್ ಇದ್ದಾಗ ಇವ್ರು ಬೇರೆಯವ್ರ ಮೇಲೆ ಹೆಂಗೆ ಇವರು ಅಪವಾದ ಮಾಡ್ತಾರೋ ಮತ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತಾರೋ ಅಂತ ನಾನು ಬಿಜೆಪಿ ಪ್ರಶ್ನೆ ಮಾಡ್ತೇನೆ. ಅದಕ್ಕೆ ಯಾವ ರೀತಿ ಬಿಜೆಪಿ ನಾಗೇಂದ್ರ ಅವ್ರ ರಾಜೀನಾಮೆ ಕೇಳ್ತಾ ಇದಾರೆ, ಅದು ಬಿಟ್ಟು ತಮ್ಮ ಮನಿ ಸರಿಯಾಗಿ ಮಾಡ್ಕೋ ಸಂಬಂಧ ತಮ್ಮ ಶಾಸಕರ ರಾಜೀನಾಮೆ ಕೇಳಬೇಕು. ಇವತ್ತು ಬಿಜೆಪಿದವರು ಅಭಯ್ ಪಾಟೀಲ್ ರಾಜೀನಾಮೆ ಕೇಳಬೇಕಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.